ನಮಸ್ಕಾರ. ಹಲೋ, ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹಾಗೆ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ನನ್ನ ಚಾನಲ್. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಇವತ್ತು ಯಾವ ವಿಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಎಗ್ ಪಫ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಎಗ್ ಪಫಿಗೆ ಏನೇನು ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ನೋಡಿ, ಎಗ್ ಪಫ್ ಮಾಡೋದಕ್ಕೆ ನಾನು 4 ಎಗ್ ಮೊಟ್ಟೆ ಬಾಯ್ಲ್ಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಇದು ಎಗ್ ಕುಕ್ಕರ್ ನಾನು ನಿಮಗೆ ಬಿಫೋರ್ ಯೂಟ್ಯೂಬಲ್ಲಿ ವೀಡಿಯೋಸ್ ತೋರಿಸಿದ್ದೆ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದು ಬಾಯ್ಲ್ಡ್ ಆಗ್ತಾ ಇದೆ. ಒಂದು 10 ಮಿನಿಟ್ಸ್ಗೆಲ್ಲ ಬಾಯ್ಲ್ ಆಯಿತು. ನೋಡಿ ಫ್ರೆಂಡ್ಸ್, ಎಗ್ ಪಫ್ ಮಾಡೋದಕ್ಕೆ ಪಫ್ ಶೀಟ್ ತಗೋಬೇಕು. ಇದು ನಾವು ವಾಲ್ಮಾರ್ಟ್ ಪಬ್ಲಿಕ್ಸಲ್ಲೆಲ್ಲ ಸಿಗುತ್ತೆ. ಸೊ ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇಂಡಿಯಾದಲ್ಲೆಲ್ಲ ಮೋರ್ ಆ ಥರದ್ದೆಲ್ಲ ಸಿಗ್ಬೋದು, ಒಳ್ಳೊಳ್ಳೆದು ಬಿಗ್ ಶಾಪಲ್ಲೆಲ್ಲ ಸಿಗುತ್ತೆ. ಸೊ ಇದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು 7 ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಮತ್ತು ನಮ್ಮ ಹಸ್ಬೆಂಡಿಗೆ. ಸೊ ನೋಡಿ, ಪೂರಿ ಥರ ರೌಂಡಾಗಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟ್ ಗ್ರೇವಿ ಮಾಡ್ಕೊಳ್ಳೋಣ, ಅಂದರೆ ಗೊಜ್ಜು ಥರ ಮಾಡ್ಕೋಬೇಕು ಪಪ್ಸಿಗೆ. ಇವಾಗ ನಾನು ಎಗ್ ಪಪ್ಸ್ ಮಾಡ್ತಾ ಇರೋದ್ರಿಂದ 1-2 ಆನಿಯನ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸಹ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್, ಖಾರ ಪುಡಿ ತೊಗೊಂಡಿದ್ದೀನಿ. ಹಾಗೆ ಪಿಂಕ್ ಸಾಲ್ಟ್, ಉಪ್ಪು ಸಹ ತೊಗೊಂಡಿದ್ದೀನಿ. ಹಾಗೆ ಚಾಟ್ ಮಸಾಲ, ಅದು ಚೆನ್ನಾಗಿರುತ್ತೆ. ಸೊ ಆಚಿದು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಮತ್ತು ಬಟರ್ ಸಹ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅಂತಂದರೆ ನೀವು ಖಾರ ಪುಡಿ ಹಾಗೆ ಗರಂ ಮಸಾಲ ಹಾಕ್ಕೋಬೋದು. ಓಕೆ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಎಷ್ಟು ಸಾಫ್ಟ್ ಆಗಿದೆ. ಸೊ ಸ್ಮೂತ್ ಆಗೋವರೆಗೂ ನಾವು ಸ್ವಲ್ಪ ಟೈಮ್ ತೊಗೋಬೇಕು. ಓಕೆ, ನೆಕ್ಸ್ಟ್ ಇವಾಗ ನಾವು ಹೇಗೆ ಉತ್ಕೊತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಗೋಧಿ ತಗೊಂಡು ನಾನು ಪೂರಿ ಥರ ಉತ್ಕೊತೀನಿ. ತುಂಬ ದೊಡ್ಡದಾಗಿ ಉತ್ಕೊಳೋದು ಬೇಡ. ಅಂದರೆ ಪಫ್ ಎಲ್ಲ ಹೇಗಿರುತ್ತೆ ಬೇಕ್ರಿಲೆಲ್ಲ ನೋಡಿದ್ದೀರಲ್ವ, ಆ ಥರ ನಾನು ಉತ್ಕೊಂಡಿದ್ದೀನಿ. ಸೊ ನಾನು 4 ಎಗ್ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಸೊ ನಾನು ಎಲ್ಲ ಅರ್ಧ ಆಫ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿವಾಗ ಟ್ರೇನಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ನಾನಿವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಶೀಟ್ಸ್ ಸಿಗುತ್ತೆ ನಿಮಗೆ, ಮೋರ್ ಆಗಿರ್ಬೋದು, ಬಿಗ್ ಶಾಪಲ್ಲೆಲ್ಲ ಸಿಗುತ್ತೆ ಇದು. ಸೊ ಇವಾಗ ನಾನು ಒಂದು ದೊಡ್ಡ ಬಾಯ್ಲಲ್ಲಿ ನಾನಿವಾಗ ಬಟರ್ ಹಾಕ್ತಾಯಿದ್ದೀನಿ. ನಿಮಗೆ ಬಟರ್ ಇಷ್ಟ ಆಗಿಲ್ಲ ಅಂದರೆ ನೀವು ಎಣ್ಣೆ ಆಯಿಲ್ ಹಾಕ್ಕೋಬೋದು. ಸೊ ಇವಾಗ ಲೈಟಾಗಿ ಅದು ಬಟರ್ ಕರಗ್ತಾ ಇದೆ. ನಾನು ನೆಕ್ಸ್ಟ್ ಇವಾಗ ಜೀರಿಗೆ ಹಾಕ್ತೀನಿ. ತುಂಬ ಕಡಿಮೆ ಹಾಕಿ, ಜಾಸ್ತಿ ಹಾಕೋಬೇಡ. ಸೊ ಇವಾಗ ನಾನು ಅದು ಸಹ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಇವಾಗ 2 ಆನಿಯನ್ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಸೊ ಎಷ್ಟು ಜನ ಇರುತ್ತೆ ನೀವು ಆ ಥರ ನೋಡಿಕೊಂಡು ನೀವು ಆನಿಯನ್ ಕಟ್ ಮಾಡ್ಕೋಬೋದು. ನಾನು 2 ಮೆಂಬರ್ಸ್ ಮಾಡ್ತಾ ಇರೋದ್ರಿಂದ ಸೊ ನಾನು 2 ಆನಿಯನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಬ್ರೌನ್ ಥರ ಆಗೋ ಥರ ಫ್ರೈ ಏನು ಬೇಡ, ಮೀಡಿಯಮ್ ಆಗಿ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಸೊ ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ನೆಕ್ಸ್ಟ್ ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಿಮ್ಗೆ ಎಷ್ಟಾಗುತ್ತೆ ರುಚಿಯಷ್ಟು ನೀವು ಉಪ್ಪು ಹಾಕ್ಕೋಬೋದು. ಸೊ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಮೆತ್ತ ಆಗಬೇಕು, ಆವಾಗೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಚಿಲ್ಲಿ ಪೌಡರ್ 1/2 ಸ್ಪೂನಷ್ಟು ಖಾರ ಪುಡಿ ತೊಗೊಂಡು ನಾನು ಹಾಕ್ತಾಯಿದ್ದೀನಿ. ಅದು ಸಹ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವು ಗರಂ ಮಸಾಲನೂ ಹಾಕ್ಕೋಬೋದು, ಇಲ್ಲ ಅಂದರೆ ಚಾಟ್ ಮಸಾಲ ಹಾಕ್ಕೋಬೋದು. ನಾನಿವಾಗ 1/2 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ, ಆಚಿ ಕಂಪ್ನಿದು. ಸೊ ತುಂಬ ಚೆನ್ನಾಗಿರುತ್ತೆ. ಚಾಟ್ ಮಸಾಲದಲ್ಲೇ ಸ್ವಲ್ಪ ಉಪ್ಪು ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ ಕಡಿಮೆ ಹಾಕಿದ್ರೆ ನಡೆಯುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಇವಾಗ ನಾನು ಸ್ವಲ್ಪ ಕ್ಲೋಸ್ ಮಾಡ್ತಾಯಿದ್ದೀನಿ ಪ್ಲೇಟ್. ಇವಾಗ ಚೆನ್ನಾಗಿ ಬೆಂದಿದೆ, ಇವಾಗ ಸಖತ್ತಾಗೇ ಆಗಿದೆ. ಇವಾಗ ನಾನು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇನ್ನು ಟೊಮೆಟೊ ಕೆಚಪ್ ಇಲ್ಲ ಅಂದರೆ ನೀವು ಒಂದು ಅರ್ಧ ಅಷ್ಟು ಟೊಮೆಟೊ ಹಾಕ್ಕೋಬೋದು, ರುಬ್ಬಿ ಹಾಕ್ಕೋಬೋದು, ಆರ್ ಹೆಚ್ಕೊಂಡು ಹಾಕ್ಕೋಬೋದು. ಸೊ ನಾವು ಇವಾಗ ಟೊಮೆಟೊ ಕೆಚಪ್ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಮೆತ್ತ ಆಗೋ ಥರನೇ ನೀವು ಆನಿಯನ್ ಫ್ರೈ ಮಾಡಿ, ಸೀದಿಸಬಾರ್ದು. ಓಕೆ, ಇವಾಗ ನೋಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಸಹ ಚೆನ್ನಾಗಿದೆ. ಎಷ್ಟು ಸಾಕು ನಮಗೆ. ಇದು ಸ್ವಲ್ಪ ತಣ್ಣಗೆ ಆಗಬೇಕು, ಆವಾಗೇ ನಾವು
ರೆಡಿ ಮಾಡ್ಕೊಳಕ್ಕೆ ಚೆನ್ನಾಗಾಗುತ್ತೆ. ಸೊ ಇದು ಕೂಲ್ ಆಗಲಿ. ಇವಾಗ ನಾನು ಪ್ಲೇಟ್ ಕ್ಲೋಸ್ ಮಾಡ್ತೀನಿ. ಸೊ ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ ನಿಮಗೆ. ಇವಾಗ ನಾನು ಓವನಲ್ಲಿ ಇವಾಗ ಬೇಕ್ ಮಾಡ್ಕೋಬೇಕು ಎಗ್ ಪಪ್ಸ್. ಸೊ ನಾನು ಇವಾಗ ಟೆಂಪ್ರೇಚರ್ 350 ಇಟ್ಕೊಂಡು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಏನು ಅದು ಎಗ್ ಪಫ್ ಮಾಡೋ ಶೀಟ್ ನಾನು ಎಷ್ಟು ಚೆನ್ನಾಗಿ ನಾನು ಉತ್ಕೊಂಡಿದ್ದೀನಿ. ಹಾಗೆ ಗೊಜ್ಜಿರುತ್ತಲ್ವ, ಅದು ತಣ್ಣಗಾಗಿದ್ಮೇಲೆ ನೀವು ಹಾಕ್ಕೋಬೇಕು. ಈ ಥರ ಎಗ್ ಕಟ್ ಮಾಡಿ ಈ ಥರ ಹಾಕ್ಕೋಬೇಕು. ಸೊ ಆ ಕಡೆ ಈ ಕಡೆ ಸೈಡ್ ಸ್ವಲ್ಪ ವಾಟರ್ ತೊಗೊಂಡು ಡಿಪ್ ಮಾಡಿ, ಕಜ್ಜಿಕಾಯಿ ಎಲ್ಲ ಹೇಗೆ ಮಾಡ್ತಾರಲ್ಲ ಆ ಥರನೇ. ಸೊ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಇವಾಗ ನಾನು ಈ ಥರ ಶೇಪ್ ಮಾಡ್ತಾಯಿದ್ದೀನಿ. ಸೊ ಎಗ್ ಪಪ್ಸ್ ಎಲ್ಲ ಹೀಗೆ ಇರುತ್ತೆ ಬೇಕ್ರಿಯಲ್ಲೆಲ್ಲ. ಸೊ ಹಾಗಾಗಿ ಇವಾಗ ರೆಡಿ ಆಯಿತು. ಇವಾಗ ನಾನು ಒಂದು 7 ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಆಗೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಅವ್ರಿಗೆ. ಇವಾಗ ನಾನು ಅಲ್ಯೂಮಿನಿಯಂ ಫಾಯಿಲ್ ಶೀಟಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಪಫ್ನ ಏನು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಸೊ ಅದು ನೀವು ಲೈಟಾಗಿ ಆಯಿಲ್ ಹಾಕ್ಕೋಬೇಕು. ಯಾಕಂದರೆ ಕರುಮ್ ಬರುತ್ತೆ ಅಲ್ವಾ ತಿನ್ನೋದಕ್ಕೆ, ಅದಕ್ಕೆ. ಸೊ ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ರೆಡಿ ಮಾಡಿಕೊಂಡು ನಾನು ಇವಾಗ ಓವನಲ್ಲಿ ಇಡ್ತಾ ಇದ್ದೀನಿ. ನೀವು ನೋಡಿ, ಓಕೆ ರೆಡಿ ಆಗಿದೆ. ಇವಾಗ ನಾನು ಹೀಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಒಂದು 10 ಮಿನಿಟ್ಸ್ ಸಾಕು, ಇದು ಬೇಗ ಹೀಟ್ ಆಗುತ್ತೆ. ನೋಡಿ ಎಗ್ ಪಪ್ಸ್ ರೆಡಿ ಆಯಿತು. ವಾವ್, ಇಟ್ಸ್ ಸೋ ಎಮ್ಮಿ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ. ನೀವು ಟ್ರೈ ಮಾಡಿ ಗಾಯ್ಸ್. ಎಗ್ ಪಪ್ಸ್ ರೆಡಿ ಆಗಿದೆ ನೋಡಿ. ಪಪ್ಸ್ ಎಷ್ಟು ಚೆನ್ನಾಗಾಗಿದೆ, ಟೋಸ್ಟ್ ಥರ ಆಗಿದೆ. ಆ್ಯಂಡ್ ಟೊಮೆಟೊ ಸಾಸ್ ಸಹ ಹಾಕ್ಕೊಂಡಿದ್ದೀವಿ. ಸೊ ಸೂಪರ್. ಬನ್ನಿ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಗ್ ಪಪ್ಸ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ಹೇಳಿ. ಓಕೆ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್, ಬಾಯ್. ನಾವು ಎಗ್ ಪಪ್ಸ್ ತಿಂತೀವಿ, ನೀವು ಮಾಡ್ಕೊಂಡು ತಿನ್ನಿ. ಬಾಯ್.